ಕ್ಷೇತ್ರ ಪ್ರತಿಷ್ಠೆಯ ಪಣ ಕಾಂಗ್ರೆಸ್ ಬಿಜೆಪಿ ಕಸರತ್ತು. ಬಾಗಲಕೋಟೆಯಲ್ಲಿ ಸಿಎಂ ರಣತಂತ್ರ, ದಾವಣಗೆರೆಗೆ ಜಮೀರ್ ಎಂಟ್ರಿನ, ಚರಂತಿಮಠ ಪರ ಬಿವೈವಿ ಕ್ಯಾಂಪೇನ್, ಕೈಕೋಟೆ ಭೇದಿಸುತ್ತಾ ಬಿಜೆಪಿ, ಬೈ ಎಲೆಕ್ಷನ್ ಅಖಾಡ. ಉಪಸಮರದ ಅಖಾಡದಲ್ಲಿ ಪ್ರಚಾರದ ಅಬ್ಬರ ಜೋರಾಗಿ ನಡೀತಾ ಇರುವಂತದ್ದು. ಹಾಗೆ ಬಾಗಲಕೋಟೆಯಲ್ಲಿ ಇಂದು ಶಕ್ತಿ ಪ್ರದರ್ಶನ ನಡೆಯಲಿರುವಂತದ್ದು. ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡೂ ಪಕ್ಷದವರು ಕೂಡ ಭರ್ಜರಿ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ದಾವಣಗೆರೆ ದಕ್ಷಿಣದಲ್ಲೂ ಕೂಡ ನಡೀತಾ ಇದೆ. ಆದ್ರೆ ನೆಕ್ ಟು ನೆಕ್ ಫೈಟ್ ನೋಡೋದಾದ್ರೆ ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆಯಲ್ಲಿ ಕಂಪೇರ್ ಮಾಡಿದ್ರೆ ಬಾಗಲಕೋಟೆಯಲ್ಲಂತೂ ತೀವ್ರ ಪೈಪೋಟಿ ಇದೆ. ಕಾಂಗ್ರೆಸ್ ಮತ್ತು ಬಿಜೆಪಿಯಿಂದ ಶಕ್ತಿ ಪ್ರದರ್ಶನ. ಉಮೇಶ್ ಮೇಟಿ ಪರ ಸಿಎಂ ಮತಯಾಚನೆಯನ್ನ ಮಾಡ್ತಾ ಇದ್ದಾರೆ. ಇವತ್ತು ಗೆಲ್ಲಿಸ್ಕೊಂಡು ಬರಲೇಬೇಕಾದಂತ ಅನಿವಾರ್ಯತೆ ಸಿದ್ದರಾಮಯ್ಯನವರಿಗಿದೆ. ಬಾಗಲಕೋಟೆ ಸಿಎಂ ಸಿದ್ದರಾಮಯ್ಯನವರಿಗೆ ಸಚಿವರು ಶಾಸಕರು ಸಾಥ್ ಕೊಡ್ತಾ ಇದ್ದಾರೆ. ಚರಂತಿಮಠ ಪರವಾಗಿ ವಿಜೇಂದ್ರ ಮತಭೇಟಿಯನ್ನ ಮಾಡ್ತಾ ಇದ್ದಾರೆ. ಕಾರಜೋಳ ಶ್ರೀರಾಮುಲು ಅವರಿಂದ ಪ್ರಚಾರ ಕೂಡ ನಡೀತಾ ಇರುವಂತದ್ದು. ದೀಪಾ ಕಾಲೋನಿಯಲ್ಲಿ ಪ್ರಚಾರ ಸಭೆಯನ್ನ ಮಾಡಿರುವಂತದ್ದು ಬಿಜೆಪಿ ರಾಜ್ಯಾಧ್ಯಕ್ಷ. ಬಾಗಲಕೋಟೆಯಲ್ಲಿ 2 ದಿನ ವಿಜೇಂದ್ರ ಪ್ರಚಾರ. ಬಾಗಲಕೋಟೆಯಲ್ಲಿ ನೆಕ್ ಟು ನೆಕ್ ಫೈಟ್ ಇದೆ. ಹಾಗೆ ವಿಜೇಂದ್ರಗೂ ಕೂಡ ಈ ಒಂದು ಕ್ಷೇತ್ರ ತುಂಬಾ ಇಂಪಾರ್ಟೆಂಟ್, ಮಹತ್ವ. ಯಾಕೆಂದ್ರೆ ಲಿಂಗಾಯತ ಸಮುದಾಯ ಮೇಜರ್ ಆಗಿರುವಂತದ್ದು, ಲಿಂಗಾಯತ ಸಮುದಾಯದವರಿಗೆ ಟಿಕೆಟ್ ಅನ್ನ ಕೊಡಲಾಗಿರುವಂತದ್ದು. ಆಲ್ಮೋಸ್ಟ್ ಅವರು ರಾಜ್ಯಾಧ್ಯಕ್ಷ ಆದ ಬಳಿಕ ಒಂದು ಉಪಚುನಾವಣೆಯನ್ನು ಕೂಡ ಗೆಲ್ಲಿಕ್ಕೆ ಆಗಿಲ್ಲ ವಿಜೇಂದ್ರಗೆ. ಸೊ ಹೀಗಾಗಿ ಈ ಒಂದು ಚುನಾವಣೆಯಲ್ಲಾದ್ರೂ ಗೆಲ್ಲಬೇಕು, ಎಸ್ಪೆಷಲಿ ಬಾಗಲಕೋಟೆಯಲ್ಲಾದ್ರೂ ಗೆದ್ದು ಸ್ವಲ್ಪ ಇನ್ನಷ್ಟು ತಮ್ಮ ನಾಯಕತ್ವವನ್ನು ಗಟ್ಟಿ ಮಾಡಿಕೊಳ್ಳೇಬೇಕಾದಂತ ಅನಿವಾರ್ಯತೆ ಇರುವಂತದ್ದು. ಇಲ್ಲಾಂದ್ರೆ ಮತ್ತಷ್ಟು ಟೀಕೆಗೆ ಗುರಿಯಾಗಬೇಕಾಗುತ್ತೆ. ಹಾಗೆ ಸಿದ್ದರಾಮಯ್ಯನವ್ರಿಗೂ ಕೂಡ ತುಂಬಾ ಚಾಲೆಂಜ್, ಬಿಕಾಸ್ ಅವರ ಸಮುದಾಯದವರಿಗೆ ಟಿಕೆಟ್ ಅನ್ನ ಕೊಡಿಸಲಾಗಿರುವಂತದ್ದು. ಅವರ ಆಪ್ತರಾಗಿದ್ದಂತ ಎಚ್ ವೈ ಮೇಟಿ ಅವರ ಪುತ್ರಗೆ ಟಿಕೆಟ್ ಕೊಡಿಸಲಾಗಿರುವಂತಹ ಹಿನ್ನೆಲೆಯಲ್ಲಿ ಗೆಲ್ಲಲೇಬೇಕಾದಂತ ಅನಿವಾರ್ಯತೆ ಅವ್ರಿಗೂ ಕೂಡ ಇದೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡ್ಕೊಳ್ತಾ ಹೋಗೋಣ. ನಮ್ಮ ಬಾಗಲಕೋಟೆಯ ಪ್ರತಿನಿಧಿ ಮಂಜುನಾಥ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜು, ಹೇಗಿದೆ ರಣಕಣ ಇವತ್ತು? ಪೃಥ್ವಿರಾಜ್, ಬಾಗಲಕೋಟೆ ಉಪಚುನಾವಣೆಯಲ್ಲಿ ಇದೀಗ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ನೇರ ಪೈಪೋಟಿ ಇರುವಂತದ್ದು. ಎರಡೂ ಪಕ್ಷಗಳಿಗೂ ಕೂಡ ಇದು ಪ್ರತಿಷ್ಠೆ ಆಗಿರುವಂತದ್ದು. ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯನವರಿಗೆ ತಮ್ಮ ಆಪ್ತನ ಕ್ಷೇತ್ರವನ್ನ ಉಳಿಸಿಕೊಳ್ಬೇಕಾದಂತ ಅನಿವಾರ್ಯತೆ ಇದ್ರೆ, ಬಿಜೆಪಿಗೆ ಬಿಜೆಪಿಯ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಅವರಿಗೆ ಈ ಒಂದು ಚುನಾವಣೆಯಲ್ಲಾದ್ರೂ ಗೆಲುವನ್ನ ಸಾಧಿಸಿ ನನ್ನ ಸಾಮರ್ಥ್ಯವನ್ನ ತೋರಿಸಬೇಕು ಅನ್ನುವಂತಹ ಒಂದು ಅನಿವಾರ್ಯತೆ ಇರುವಂತದ್ದು. ಇದೇ ಹಿನ್ನೆಲೆಯಲ್ಲಿ ಎರಡೂ ಪಕ್ಷದ ಪ್ರಮುಖ ಘಟಾನುಘಟಿ ನಾಯಕರೇನಿದ್ದಾರೆ ಈ ಒಂದು ಕ್ಷೇತ್ರದಲ್ಲಿ ಬೀಡು ಬಿಟ್ಟು ತಳಮಟ್ಟದಲ್ಲಿ ಸಂಘಟನೆಯನ್ನ ಮಾಡುವ ಮೂಲಕ ಚುನಾವಣೆಯ ಗೆಲುವಿಗೆ ಏನೇನು ಬೇಕೋ ಆ ಒಂದು ಕಾರ್ಯತಂತ್ರಗಳನ್ನ ಮಾಡ್ತಾ ಇದ್ದಾರೆ. ಇದೀಗ ಇಲ್ಲಿವರೆಗೂ ಕೇವಲ ಸಚಿವರುಗಳು ಶಾಸಕರುಗಳ ಮೂಲಕ ನಡೀತಾ ಇದ್ದಂತಹ ಪ್ರಚಾರ ಇವತ್ತು ಮತ್ತಷ್ಟು ಬಿರುಸುಗೊಂಡಿದೆ. ಇವತ್ತು ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿ ಅವರ ಪರವಾಗಿ ಸ್ವತಃ ಸಿಎಂ ಸಿದ್ದರಾಮಯ್ಯನವರು ಅಖಾಡಕ್ಕೆ ಇಳಿದಿರುವಂತದ್ದು. ಇವತ್ತು 11 ಗಂಟೆ ಸುಮಾರಿಗೆ ಆಲಮಟ್ಟಿಯ ಹೆಲಿಪ್ಯಾಡ್ಗೆ ಆಗಮಿಸಿ ಅದಾದ ಬಳಿಕ ಸುತ್ತಗುಂಡಾರ, ಬೇವೂರು ಸೇರಿದಂತೆ ಅನೇಕ ಜಿಲ್ಲಾ ಪಂಚಾಯತಿ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಅದರ ಜಿಲ್ಲಾ ಪಂಚಾಯತಿಯ ಕೇಂದ್ರ ಪ್ರದೇಶಗಳಲ್ಲಿ ಚುನಾವಣೆ ಪ್ರಚಾರ ಸಭೆಗಳನ್ನ ಮಾಡ್ತಾ ಇದ್ದಾರೆ. ಸುಮಾರು 5 ಪ್ರಚಾರ ಸಭೆಗಳನ್ನ ಇವತ್ತು ಸಿಎಂ ಸಿದ್ದರಾಮಯ್ಯನವರು ಮಾಡ್ತಾರೆ ಅನ್ನುವಂತಹ ಮಾಹಿತಿ ಇರುವಂತದ್ದು. ಅದ್ರ ಜೊತೆಗೇನೆ ಸಿದ್ದರಾಮಯ್ಯನವರಿಗೆ ಅನೇಕ ಸಚಿವರು ಹಾಗೂ ಶಾಸಕರು, ಮಾಜಿ ಶಾಸಕರು ಸಾಥನ್ನ ನೀಡ್ತಾ ಇದ್ದಾರೆ. ಅದು ಒಂದ್ ಕಡೆ ಆದ್ರೆ, ಇನ್ನು ಕಾಂಗ್ರೆಸ್ ಅಭ್ಯರ್ಥಿಯ ಪರವಾಗಿ ಇಲ್ಲಿ ಉಸ್ತುವಾರಿ ಹೊತ್ತಂತಹ ಸಚಿವರ ದಂಡುಗಳು ಬೇರೆ ಬೇರೆ ಕಡೆಯಲ್ಲಿ ಪ್ರತ್ಯೇಕ ಪ್ರಚಾರ ಸಭೆಗಳನ್ನ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ ಅವರ ಪರವಾಗಿ ನಿನ್ನೆ ರಾತ್ರಿ BY ವಿಜೇಂದ್ರ ಅವರು ಕೂಡ ಜಿಲ್ಲೆಗೆ ಆಗಮಿಸಿರುವಂತದ್ದು. ನಿನ್ನೆ ರಾತ್ರಿ ಆಗಮಿಸಿ ಇವತ್ತು ಬೆಳಗಿನ ಜಾವ ದೀಪಂ ಕಾಲೋನಿಯಲ್ಲಿ ಪಾದಯಾತ್ರೆಯನ್ನ ನಡೆಸ್ತಾ ಇದ್ದಾರೆ. ಈ ಒಂದು ಪಾದಯಾತ್ರೆ ನಡೆದ ಬಳಿಕ ಹಲವು ಮುಖಂಡರುಗಳ ಸಭೆ, ಅಂದ್ರೆ ಪ್ರಮುಖವಾಗಿ ಲಿಂಗಾಯತ ಮುಖಂಡರುಗಳ ಸಭೆಯನ್ನ ನಡೆಸ್ತಾರೆ ಅನ್ನುವಂತಹ ಮಾಹಿತಿ ಇದೆ. ಆ ಸಭೆಯನ್ನ ನಡೆಸುವ ಮೂಲಕ ಇಲ್ಲಿ ಲಿಂಗಾಯತ ಮತಗಳನ್ನ ಒಗ್ಗೂಡಿಸುವ ಹಿನ್ನೆಲೆಯಲ್ಲಿ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಅದರ ಜೊತೆಗೇನೆ ಇತ್ತ ಶ್ರೀರಾಮುಲು ಆಗಿರ್ಬೋದು, ರಾಜೀವ್ ಗೌಡ ಆಗಿರ್ಬೋದು, ಛಲವಾದಿ ನಾರಾಯಣ ಸ್ವಾಮಿ ಅವರು ಆಗಿರ್ಬೋದು, ಇವತ್ತು ಕ್ಷೇತ್ರದಲ್ಲಿ ಗ್ರಾಮೀಣ ಭಾಗದಲ್ಲಿ ಪ್ರಚಾರ ಕಾರ್ಯಗಳನ್ನು ಕೈಗೊಂಡಿದ್ದಾರೆ. ಆಯಾ ಸಮುದಾಯದ ನಾಯಕರು ಅವರವರ ಸಮುದಾಯದ ಮತದಾರರನ್ನ ಸೆಳೆಯೋದಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಸುಮಾರು ಈಗ ಚುನಾವಣೆ ಬಹಿರಂಗ ಪ್ರಚಾರಕ್ಕೆ ಇನ್ನೇನು 7-8 ದಿನಗಳು ಮಾತ್ರ ಬಾಕಿ ಇರೋದ್ರಿಂದಾಗಿ ಈ ಒಂದು ಕಡಿಮೆ ಅವಧಿಯಲ್ಲಿ ಮತದಾರರನ್ನ ತಲುಪಬೇಕಾದಂತ ಅನಿವಾರ್ಯತೆ ಎರಡೂ ಪಕ್ಷಗಳಿಗೆ ಇರೋದ್ರಿಂದಾಗಿ ಯಾವುದೇ ರೀತಿಯಾದಂತಹ ಸಮಯವನ್ನ ವ್ಯರ್ಥ ಮಾಡದೆ ಈಗ ಪೂರ್ಣ ಪ್ರಮಾಣದಲ್ಲಿ ಚುನಾವಣೆ ಪ್ರಚಾರಗಳನ್ನ ಕೈಗೊಂಡಿರುವಂತದ್ದು. ಪೃಥ್ವಿರಾಜ್, ಇಲ್ಲಿ ಸತೀಶ್ ಜಾರಕಿಹೊಳಿ ಅವರು ಗೆಲ್ಸ್ಕೊಂಡ್ ಬರ್ಬೇಕು ಉಮೇಶ್ ಮೇಟಿನ ಅನ್ನುವಂತ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಅವರು ಟಾಸ್ಕ್ ಕೊಟ್ಟಿದಾರಲ್ಲ, ಅವ್ರ ಗ್ರೌಂಡ್ ವರ್ಕ್ ಅಂದ್ರೆ ಯಾವ ರೀತಿಯಾಗಿ ನಡೀತಾ ಇದೆ? ಬಿಕಾಸ್ ಸತೀಶ್ ಜಾರಕಿಹೊಳಿ ಅವರ ಪರವಾಗಿರುವಂತ ಸುಮಾರು 650 ಜನ ಬಂದು ಅಲ್ಲಿ ಗ್ರೌಂಡ್ ವರ್ಕ್ ಮಾಡ್ತಾ ಇದಾರೆ ಅಂತ ಹೇಳ್ತಾ ಇದಾರಲ್ಲ, ಹೇಗ್ ನಡೀತಾ ಇದೆ? ಪೃಥ್ವಿರಾಜ್, ಪ್ರಮುಖವಾಗಿ ಹೇಳ್ಬೇಕಂತಂದ್ರೆ ಬಾಗಲಕೋಟೆಯಲ್ಲಿ HY ಮೇಟಿ ಅವರ ನಿಧನ ಆದ ಬಳಿಕ ಸುಮಾರು 4-5 ತಿಂಗಳಲ್ಲಿ ಇಲ್ಲಿ ಚುನಾವಣೆ ಎದುರಾಗುತ್ತೆ ಅನ್ನುವಂತಹ ಮುನ್ಸೂಚನೆ ಇತ್ತು. ಅದೇ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯನವರು ಕೂಡ ಈ ಒಂದು ಚುನಾವಣೆಯನ್ನ ಗೆಲ್ಲೋದಕ್ಕಾಗಿ ಅಂದಿನಿಂದನೇ ತಯಾರಿ ಮಾಡ್ಕೊಂಡಂತೆ ಕಾಣಿಸ್ತಾ ಇತ್ತು. ಇದೇ ಹಿನ್ನೆಲೆಯಲ್ಲಿ ಇದೀಗ 2-3 ತಿಂಗಳಿಂದ ಲೋಕೋಪಯೋಗಿ ಇಲಾಖೆ ಸಚಿವ ಸತೀಶ್ ಜಾರಕಿಹೊಳಿ ಅವರು ಈ ಒಂದು ಬಾಗಲಕೋಟೆ ಕ್ಷೇತ್ರಕ್ಕೆ ಪದೇ ಭೇಟಿಯನ್ನ ನೀಡಿದ್ರು. 4-5 ಬಾರಿ ಭೇಟಿ ನೀಡಿ ಇಲ್ಲಿರ್ತಕ್ಕಂತಹ ಮುಖಂಡರುಗಳ ಜೊತೆಗೆ ಸಭೆಯನ್ನ ಮಾಡುವ ಮೂಲಕ ಕ್ಷೇತ್ರದ ಒಂದು ಸಮಗ್ರ ಮಾಹಿತಿಯನ್ನ ಪಡೆದುಕೊಂಡಿದ್ರು. ಅದಾದ ಬಳಿಕ 2 ತಿಂಗಳಿನಿಂದ ತಮ್ಮದೇ ಆದಂತಹ ಒಂದು ತಂಡವನ್ನ ರಚಿಸಿಕೊಂಡು
ಜಿಲ್ಲಾ ಪಂಚಾಯತಿ ಅವರು ಗ್ರಾಮ ಪಂಚಾಯತಿ ಅವರು ಒಬ್ಬೊಬ್ಬರನ್ನ ನೇಮಕ ಮಾಡಿ ಅಲ್ಲಿರ್ತಕ್ಕಂಥ ವಾಸ್ತವ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಂಡು ಇಲ್ಲಿ ಯಾವ ರೀತಿಯಾಗಿ ಕೆಲಸ ಮಾಡಿದ್ರೆ ಗೆಲುವಿಗೆ ಸುಲಭ ಅನ್ನುವಂಥದ್ರ ಬಗ್ಗೆ ಮಾಹಿತಿಯನ್ನ ಪಡೆದುಕೊಂಡಿದ್ರು. ಇಲ್ಲಿ ಪ್ರಮುಖವಾಗಿ ಹೇಳ್ಬೇಕಂತಂದ್ರೆ ಬೂತ್ ಮಟ್ಟದಲ್ಲಿ ಜನರು ಯಾವೆಲ್ಲ ಸಮಸ್ಯೆಯನ್ನ ಎದುರಿಸ್ತಾ ಇದ್ದಾರೆ, ಜನರಿಗೆ ಯಾವ ಸಮಸ್ಯೆಯನ್ನ ಈಗ ಈಡೇರಿಸುವಂತ ಭರವಸೆಯನ್ನ ನೀಡಿದ್ರೆ ಅಥವಾ ಸಮಸ್ಯೆಯನ್ನ ಇತ್ಯರ್ಥಪಡಿಸುವಂತ ಇದ್ರೆ ಅವನ್ನ ಇತ್ಯರ್ಥಪಡಿಸಿದ್ರೆ ಏನು ಕಾಂಗ್ರೆಸ್ ಪರವಾಗಿ ವಾಲುವಂತಹ ಸಾಧ್ಯತೆಗಳು ಇರುತ್ತೋ ಅಂತ ಒಂದು ಲಿಸ್ಟ್ ಅಂತ ಮಾಡ್ಕೊಂಡು ಆ ರೀತಿಯಾಗಿ ಬೂತ್ ಮಟ್ಟದಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇದಕ್ಕಾಗಿನೇ ಸುಮಾರು 650ಕ್ಕೂ ಹೆಚ್ಚು ತಂಡ ಅಂದ್ರೆ ಬೂತ್ ಮಟ್ಟದಲ್ಲಿ ಇಬ್ಬಿಬ್ರು ಮೂರ್ ಜನ ಅನ್ನುವಂತ ಒಂದು ತಂಡ ಇದೆ. ಅವ್ರ ಮೇಲುಸ್ತುವಾರಿಗಳು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಇರ್ತಾರೆ, ಅದ್ರ ಮೇಲೆ ಉಸ್ತುವಾರಿ ಅವರು ಜಿಲ್ಲಾ ಪಂಚಾಯತಿ ಮಟ್ಟದಲ್ಲಿ, ಹೀಗೆ ಹಂತ ಹಂತವಾಗಿ ಪ್ರತಿನಿತ್ಯವೂ ಕೂಡ ಏನು ಕ್ಷೇತ್ರದಲ್ಲಿ ಯಾವೆಲ್ಲ ಬೆಳವಣಿಗೆಗಳು ನಡೀತಾ ಇದ್ದಾವೆ, ಇಲ್ಲಿ ಚುನಾವಣೆ ಪ್ರಕ್ರಿಯೆಗಳೇನ್ ನಡೀತಾ ಇದಾವೆ, ಈ ಸಮಗ್ರವಾದಂತಹ ಮಾಹಿತಿಯನ್ನ ಸತೀಶ್ ಜಾರಕಿಹೊಳಿ ಅವರಿಗೆ ಅವರ ತಂಡ ನೀಡ್ತಾ ಇರುವಂತದ್ದು. ಆ ಮೂಲಕ ಸತೀಶ್ ಜಾರಕಿಹೊಳಿ ಅವರು ಪಿನ್ ಟು ಪಿನ್ ಮಾಹಿತಿಯನ್ನ ಸಿಎಂ ಸಿದ್ದರಾಮಯ್ಯ ಅವರಿಗೆ ನೀಡ್ತಾ ಇರುವಂತದ್ದು. ಅದರ ಜೊತೆಗೆ ಇಲ್ಲಿ ಉಸ್ತುವಾರಿ ಸಚಿವ ಆರ್.ಬಿ. ತಿಮ್ಮಾಪುರ ಕೂಡ ಚುನಾವಣೆಯ ಮೇಲುಸ್ತುವಾರಿನ ವಹಿಸಿಕೊಂಡಿರುವಂತದ್ದು. ಏನು ಸಂಪೂರ್ಣ ಉಸ್ತುವಾರಿಯನ್ನ ವಹಿಸಿಕೊಂಡು ಅಸಮಾಧಾನಿತ ನಾಯಕರನ್ನ ಸಮಾಧಾನ ಪಡಿಸುವಂತದ್ದಾಗಿರ್ಬೋದು, ಇಲ್ಲಿ ಪ್ರಚಾರ ಕಾರ್ಯಗಳ ಕಾರ್ಯತಂತ್ರವನ್ನು ರೂಪಿಸೋದಾಗಿರ್ಬೋದು, ಏನು ಇಲ್ಲಿ ವಿವಿಧ ಏನು ಪ್ರಚಾರಕ್ಕೆ ಬೇಕಾದಂತ ಅಗತ್ಯ ಏನು ಕೆಲಸ ಕಾರ್ಯಗಳಿದೆ ಅವೆಲ್ಲನೂ ಕೂಡ ಆರ್.ಬಿ. ತಿಮ್ಮಾಪುರ ನೋಡ್ಕೊಳ್ತಾ ಇರುವಂತದ್ದು. ಪೃಥ್ವಿರಾಜ್, ಓಕೆ, ಧನ್ಯವಾದ ಮಂಜು ನಿಮ್ಮೆಲ್ಲ ಮಾಹಿತಿಗಾಗಿ.